ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಬೂಯ್ಸ್ ಫುಡ್ ವಾರ್ಡಿಗೆ ಸ್ವಾಗತ. ಬನ್ನಿ, ಒಂದು ಸಿಂಪಲ್ ಆಗಿರುವಂಥ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೊಸ ರೆಸಿಪಿ. ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ ಈ ರೀತಿ ಚಿತ್ರಾನ್ನ ಮಾಡ್ಬೋದು ಅಂತ. ಭಾಳ ಈಸಿ ಐತ್ರಿ, ಯಾವುದೇ ಮಸಾಲೆ ಇಲ್ಲ, ಏನಿಲ್ಲ, ನಾರ್ಮಲಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು. 2 ನಿಮಿಷದಲ್ಲಿ ಮಾಡ್ಬೋದು. ಮಸ್ತ್ ಆಗ್ತೈತಿ. ನೀವು ಟ್ರೈ ಮಾಡಿರಿ, ಹೆಂಗಾಗ್ಯದ ಅಂತ ಹೇಳ್ರಿ. ವಿಡಿಯೋನ ಸ್ಕಿಪ್ ಮಾಡಬೇಡ, ಕೊನೆಯವರೆಗೂ ನೋಡಿ. ಫಸ್ಟಿಗೆ ಏನು ಮಾಡಬೇಕಂದ್ರೆ ಅನ್ನ ಮಾಡಿಟ್ಕೋಬೇಕು. ಉದುರಾಗಿರ್ಬೇಕು ಅನ್ನ, ಉದುರಾಗಿ. ನೀವು ಇನ್ನೂ ರಾತ್ರಿ ಮಾಡಿರೋ ಅನ್ನ ಬೆಳಗ್ಗೆ ಮಾಡಿರೋ ಅನ್ನನ ರಾತ್ರಿ ಚಿತ್ರಾನ್ನ ಮಾಡ್ಕೊಂಡ್ರೆ ಮಸ್ತಾಗುತ್ತೆ. ಇನ್ನು ಸಖತ್ತಾಗಿ ಬರ್ತದೆ ರೀ. ನೋಡಿರಿ, ಈಗ ಅನ್ನನ ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಗ್ಗರಣೆಗೆ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ, ಜೀರಿಗೆ ಬೇಕು ರೀ. ಸ್ವಲ್ಪ ಹಾಕ್ಕೊಂಡಿನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಸಣ್ಣಗೆ ಕಟ್ ಮಾಡಿರೋ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ, ಉಪ್ಪು, ಸಕ್ಕರೆ ಹಾಕಿಲ್ಲ ಅಂದ್ರೆ ಒಂದು ಸಲ ಹಾಕಿ ನೋಡಿರಿ, ಮಸ್ತ್ ಆಗ್ತೈತಿ. ಆಮೇಲೆ ಹುರಿದ ಶೇಂಗಾ ಬೀಜ ಮತ್ತು ಕರಿಬೇವು, ಕೊತ್ತಂಬರಿ ಇಷ್ಟಿದ್ರೆ ಸಾಕ್ರಿ, ಮಸ್ತ್ ಆಗ್ತೈತಿ ಇದು. ನೆಕ್ಸ್ಟ್ ಒಗ್ಗರಣೆ ಕೊಡೋಣ್ರಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ. ಜಾಸ್ತಿ ಬೇಡ ರೀ, ಸ್ವಲ್ಪ ಒಂದು 2 ಸ್ಪೂನ್ ಹಾಕೋತಾ ಇದ್ದೀನಿ ನಾನು. ನನ್ನ ಕ್ವಾಂಟಿಟಿಗೆ ತಕ್ಕಂಗೆ ಹಾಕ್ಕೊಳತ್ತೀನಿ ನಾನು. ನಿಮ್ಮದು ರೈಸ್ ಜಾಸ್ತಿ ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋರಿ. ನೆಕ್ಸ್ಟ್ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳತ್ತೀನಿ. ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಈ ಥರ ಏನು ಹಾಕ್ಬಾರ್ದ್ರಿ. ಈ ಥರ ಇಷ್ಟೇ ಸಿಂಪಲಾಗಿ ಮಾಡಿರಿ, ಮಸ್ತ್ ಆಗ್ತೈತಿ. ಬ್ಯಾಚುಲರ್ಸ್ಗಂತೂ ತುಂಬ ಈಸಿ ಇದು ಈ ಥರ ಮಾಡ್ಕೊಳ್ಳೋದು. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಹಾಕ್ಕೊಂಡು ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ. ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದ್ರಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿ ನೀವು ಮಸಾಲೆ ಖಾರನೂ ಹಾಕ್ಬೋದು. ಆದರೆ 1 ನಿಮಿಷದೊಳಗೆ ಆಗ್ತೈತ್ರಿ. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿರಿ. ಅನ್ನ ಇರುತ್ತಲ್ಲ, ರೆಡಿ ಇರುತ್ತೆ. 1 ನಿಮಿಷದಲ್ಲಿ ನೀವು ಒಗ್ಗರಣೆ ಹಾಕ್ಕೊಂಡು ಚಿತ್ರಾನ್ನ ರೆಡಿ ಮಾಡ್ಬೋದು. ಭಾಳ ಸಿಂಪಲ್ಲ, ಭಾಳ ಟೇಸ್ಟಿ ಆಗ್ತೈತಿ. ಒಂದು ಸಲ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿರಿ. ಹೆಂಗಾಗ್ಯದ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ನೆಕ್ಸ್ಟ್ ಶೇಂಗಾ ಕಾಳು. ಇದು ಹುರಿದಿರೋ ಶೇಂಗಾ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ರೀ. ಜಾಸ್ತಿ ಹಾಕ್ಕೊಂಡ್ರು ಇನ್ನೂ ಟೇಸ್ಟ್ ಬರುತ್ತೆ. ತಿಂತಾ ಇರಬೇಕಾದ್ರೆ ಕ್ರಿಸ್ಪಿಯಾಗಿರೋ ಈ ಥರ ಶೇಂಗಾ ಹಾಕ್ಕೊಂಡ್ರೆ ಮಸ್ತಾಗಿ ಟೇಸ್ಟ್ ಕೊಡ್ತೈತಿ. ಮತ್ತು ನೀವು ನೆಕ್ಸ್ಟ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಸಿಪಿನ ನೋಡಿರಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳತ್ತೀನಿ. ಅರಿಶಿನದಿಂದ ಕಲರ್ ಚೆಂದ ಬರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ನೋಡಿರಿ, ಈಗೆಲ್ಲ ಫ್ರೈ ಆಗೈತಿ. ಈ ಟೈಮಲ್ಲಿ ನಾನು ಸ್ವಲ್ಪ ಸಕ್ಕರೆ ಸ್ವಲ್ಪ ಹಾಕೋರಿ, ಮತ್ತು ಜಾಸ್ತಿ ಹಾಕ್ಕೊಬೇಡ್ರಿ. ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡಿನಿ. ನಾನು ಅನ್ನಕ್ಕೆ ಉಪ್ಪು ಹಾಕಿ ಅನ್ನ ಮಾಡಿಟ್ಕೊಂಡಿದ್ದೆ, ಹೀಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ. ಮತ್ತು ಜಾಸ್ತಿ ಚಿತ್ರಾನ್ನಕ್ಕೆ ಸಕ್ಕರೆ ಹಾಕಲ್ರಿ ಎಲ್ಲರೂ, ಸ್ವಲ್ಪ ಹಾಕೋರಿ ನೀವು, ಟೇಸ್ಟ್ ಭಾರಿ ಬರ್ತೈತಿ. ನೆಕ್ಸ್ಟ್ ಇಲ್ಲಿ ಅನ್ನನ ಉದುರಾಗಿ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಸಲ ಚೆಂದಾಗಿ ಮಿಕ್ಸ್ ಮಾಡ್ಕೋದ್ರಿ. ಇದನ್ನು ಫುಲ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅನ್ನ ಯಾಕಂದ್ರೆ ಮೊದಲೇ ಬೆಂದಿರುತ್ತೆ, ಹಿಂಗಾಗಿ ಜಾಸ್ತಿ ಫ್ರೈ ಮಾಡೋದೇನು ಬೇಡ್ರಿ ಇದಕ್ಕೆ. ನೋಡಿರಿ, ಮಸ್ತಾಗಿ ಕಾಣ್ತಾ ಇದೆ. ಈ ಥರ ಕಲರ್ ಕೂಡ ನೋಡಿರಿ ಎಷ್ಟು ಮಸ್ತ್ ಕಾಣಿಸತೈತಿ. ಲಾಸ್ಟ್ ಒಳಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಡೋಣ. ಹಾಕ್ಬಿಡ್ತೀನಿ ನೋಡಿರಿ. 1 ನಿಮಿಷದೊಳಗೆ ಮಾಡ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ನೋಡಿರಿ ಎಷ್ಟು ಚಂದ ಕಾಣಿಸತೈತಿ. ಮತ್ತು ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್, ಮರಿಬೇಡ್ರಿ. ಖಂಡಿತವಾಗ್ಲೂ ನೀವು ಎಲ್ಲರೂ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಕಮೆಂಟ್ಸ್ ಹಾಕ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.